ಸೊ ನಿಮ್ಗಳ ಮಧ್ಯೆ ಏನೇ ಆದ್ರೂ ಕೂಡ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, 3 ಜನ ಒಂದ್ ದಮ್ ಮಾಡ್ಕೊಂಡು ಎಲ್ಲ ಅಲ್ಲಿ ಸರ್ ಆ ಕಾನ್ವರ್ಸೇಷನ್ ನಾನಿಲ್ಲ, ಇವ್ರಿಬ್ರು ಮಾಡ್ಕೊಂಡಿದ್ದು. ಆ ಕಾನ್ವರ್ಸೇಷನ್ ನಾನಿಲ್ಲ. ಬಟ್ ಆದ್ರೆ ಅದೇ ಅದು ಬಂದಿದ್ ಸ್ಟಾರ್ಟಿಂಗ್ ವಾರ. ನಾನು ಆ ವಿಷಯಕ್ಕೆ ಎಷ್ಟೋ ನನಗೂ ಮಂಜುಗೂ ಜಗಳ ಆಗಿದೆ. ಏನ್ ನೀವು ಡಿಸೈಡ್ ಮಾಡ್ಬಿಡ್ತೀರಾ ಕ್ಯಾಪ್ಟನ್, ನೀವ್ ಮಾಡ್ಬಿಡ್ತೀರಾ ಅನ್ಬಿಟ್ಟು ಆ ಮಾತು ಗೊತ್ತಾ, ಆ ಮಾತಲ್ಲಿ ನಾನಿರ್ಲಿಲ್ಲ, ಇವ್ರಿಬ್ರು ಮಾತಾಡ್ಕೊಂಡಿದ್ರು. ಬಟ್ ಅದೇ ಅದು ನನ್ಗೆಲ್ಲ ಸ್ವಲ್ಪ ಲೈಟ್ ಆಗಿ ಎಫೆಕ್ಟ್ ಆಗಿತ್ತು. ಅದನ್ನ ನಾನು ಮಾತಾಡಿ ಕ್ಲಾರಿಫಿಕೇಶನ್ ತಗೊಂಡೆ. ಸೊ ದಟ್ಸ್ ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಅಂತೂ ಇರಲ್ಲ. ನೀವು ಯಾವಾಗ್ಲೇ ಹೇಳ್ತಾ ಇದ್ರಿ ಐಸ್ ಸಿಗರೇಟ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಐಸ್ ಸಿಗರೇಟ್ ಗಾಗಿ ಯಾವತ್ತಾದ್ರೂ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರ ಮಂಜು ಆಗಿರ್ಬೋದು ಜಗಳ ಆಡಿದ್ದುಂಟ? ಹೊಡೆದಾಡಿದೀವಿ ಸರ್, ಹೊಡೆದಾಡಿದ್ರಾ? ಅಯ್ಯೋ ಒಂದ್ಸತಿ ಏನಾಗೋಯ್ತು, ಪಾಪ ನಮ್ ಗೋಲ್ಡ್ ಸುರೇಶ್ ಒಳ್ಳೆಯವನಂದ್ರೆ ಒಳ್ಳೆಯವನು ಸರ್, ಮಂಜುಗ್ ಮಾತ್ರ ಕೊಡೋನು. ನಮ್ಗೆ ಯಾರಿಗೂ ನಮ್ಗೆ ಅದು ಎಂತ ಇರಿಟೇಷನ್ ಅಂದ್ರೆ ನಮ್ದು ಬೇಗ ಖಾಲಿ ಆಗ್ಬಿಡೋದು. ಆಮೇಲೆ ನಮ್ಗೆ ಒಂದೊಂದ್ಸತಿ ಟೆನ್ಷನ್ ಆಗೋದು, ಟಾಸ್ಕ್ಗಳು ಸೋದ್ಗಿದ್ದಾಗ ಅದೊಂಥರ ಫ್ರಸ್ಟ್ರೇಷನ್. ಏನಾದ್ರೂ ಸಿಗ್ಬೇಕಲ್ಲ. ಒಂದ್ಸತಿ ನಾನು ಬೇಗ್ಬಿಟ್ಟಿದ್ದೆ, ಯಾರಿಗೂ ಗೊತ್ತಿಲ್ಲ ವಿಷಯ, ಇವತ್ತವರೆಗೂ ಗೊತ್ತಿಲ್ಲ. ಒಳಗ್ ಹೋಗಿದ್ವಿ ಇದ್ರಲ್ಲಿ ಇದು ಸ್ಟೋರ್ ರೂಮ್ಗೆ. ಅವಾಗ ಫ್ರೆಶ್ ಆಗಿ ಕಳ್ಸಿದ್ರು. ಇವ್ನ್ ಹೆಂಗಾದ್ರೂ ಹೊಡೆಯಲ್ವಲ್ಲ, ಅವನ್ಗ ಹೋಗ್ತಾನೆ. ಇದು ಡಾಕ್ಟರ್ದು ತುಂಬಾ ಪ್ರಾಬ್ಲಮ್. ಅವ್ನ ಎತ್ತಿ ಜೇಬ್ಗೆ ಹಾಕೊಂಡು ನಮ್ಗೆಲ್ಲ ತಗೊಂಬಂದೆ ನಾನು ಆಚೆ. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸುಮ್ನಾಗ ಹೋಗಿದ್ದೆ, ಯಾರಿಗೂ ಗೊತ್ತಿಲ್ಲ ವಿಷಯ. ಆಮೇಲೆ ಆ ವಿಷಯಕ್ಕೆ ನನ್ನ ಪ್ರಕಾರ ತ್ರಿವಿಕ್ರಮ್ ಎಲ್ಲೋ ಲೈಟ್ ಆಗಿ ಡೌಟ್ ಇದೆ, ಅದನ್ನ ಕೇಳಿಲ್ಲ ಯಾವತ್ತೂ. ಆಮೇಲೆ ಮೆತ್ತಗೆ ತ್ರಿವಿಕ್ರಮ್ ಹಾಕೊಂಡು ನಾವು ಶೇರಿಂಗ್ ಮಾಡಿದ್ದು ಇದೆ. ಸೊ ಬಟ್ ಅದೇ ನಾವ್ ಒಂದ್ಸತಿ ತ್ರಿವಿಕ್ರಮ್ಗೆಲ್ಲ ಮೋಸ ಮಾಡಿದ್ವಿ ನಾವು ವಿಷಯದಲ್ಲಿ. ಅವ್ನು ಹೊಡೆದ್ಬಿಡೋದು, ಜಾಸ್ತಿ ಹೊಡೆದ್ಬಿಡೋದು, ಕಮ್ಮಿ ಕೊಡೋದು, ಅದೆಲ್ಲ ಮಾಡಿದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.